ಪುತ್ತೂರು ಎಂದೊಡನೆ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಬಿಂಬವು ಕಣ್ಮುಂದೆ ಬಂದು ನಿಲ್ಲುತ್ತದೆ. ಮಹಾಲಿಂಗೇಶ್ವರನೆಂದರೆ ಪುತ್ತೂರು, ಪುತ್ತೂರು ಎಂದರೆ ಮಹಾಲಿಂಗೇಶ್ವರ ಎನ್ನುವಷ್ಟರ ಮಟ್ಟಿಗೆ ಮಹಾಲಿಂಗೇಶ್ವರನು ಪುತ್ತೂರಿನ ಆತ್ಮವೆನಿಸಿದ್ದಾನೆ. ಪುತ್ತೂರಿನ ಅಸ್ತಿತ್ವವೇ ಮಹಾಲಿಂಗೇಶ್ವರ ದೇವರು. 7 ಸೀಮೆಗಳ ಅಧಿಪತಿಯಾಗಿರುವ ಪುತ್ತೂರು ಮಹಾಲಿಂಗೇಶ್ವರನು ನಗರದ ಹೃದಯ ಭಾಗದಲ್ಲಿ ನೆಲೆ ನಿಂತು ಭಕ್ತರ ಹೃದಯವನ್ನು ಗೆದ್ದಿದ್ದಾನೆ. ಈ ಮಹಾಲಿಂಗೇಶ್ವರ ದೇವಸ್ಥಾನವು 12ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿತ್ತು ಎನ್ನಲಾಗಿದೆ. ದೇವಾಲಯವು ಪೂರ್ವಾಭಿಮುಖವಾಗಿದ್ದು ದೇವರ ದೃಷ್ಟಿಯು ದೇವಳದ ಮುಂದಿನ ಈಶಾನ್ಯ ಭಾಗದಲ್ಲಿರುವ ರುದ್ರಭೂಮಿಯ ಮೇಲೆ ಬೀಳುತ್ತದೆ. ರುದ್ರಭೂಮಿಯ ಮೇಲೆ ದೇವರ ದೃಷ್ಟಿ ಬೀಳುವಂತಹ ದೇವಾಲಯಗಳು ಕಾಶಿ ಮತ್ತು ಉಜ್ಜಯಿನಿಯ ನಂತರ ಪುತ್ತೂರು ಮಹಾಲಿಂಗೇಶ್ವರನ ದೇವಾಲಯವೇ ಆಗಿರುತ್ತದೆ. ದೇವಾಲಯವು ಭವ್ಯ ವಿಶಾಲ ಪ್ರಾಂಗಣದಿಂದ ಕೂಡಿ ಸುಂದರವಾದ ಗಜಪ್ರಷ್ಠಾಕಾರದಲ್ಲಿದೆ. ಗರ್ಭಗುಡಿಯ ಸುತ್ತಿನ ದಳಿಗಳು ಸುಂದರವಾದ ಮರದ ಕೆತ್ತನೆಯಿಂದ ಕೂಡಿದೆ. ಸುಂದರವಾದ ನಂದಿ ಮಂಟಪದಲ್ಲಿ 3 ಕಾಲುಗಳಲ್ಲಿ ಕುಳಿತ ನಂದಿಯ ವಿಗ್ರಹವು ಬಹಳ ಆಕರ್ಷಕವಾಗಿದೆ. ದೇವಳದ ಒಳಗಿನ ಆವರಣದಲ್ಲಿ ಸುಬ್ರಹ್ಮಣ್ಯನ ಗುಡಿ, ಗಣಪತಿಯ ಗುಡಿ, ಶಾಸ್ತನ ಗುಡಿ, ಉಳ್ಳಾಲ್ತಿ ಅಮ್ಮನ ನಡೆ ಹಾಗೂ ದುರ್ಗಾದೇವಿಯ ಗುಡಿ ಇದೆ. ವರ್ಷಕ್ಕೊಮ್ಮೆ ನಡೆಯುವ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮರಥೋತ್ಸವ ಜಾತ್ರೆಯು ದೇವರ ಸಹಪರಿವಾರ, ಭೂತಗಣಗಳು, ದೈವಗಳು ಮತ್ತು ಸಮಸ್ತ ಗ್ರಾಮ ದೇವತೆಗಳು ಹಾಗೂ ಊರು ಪರವೂರ ಭಕ್ತಾದಿಗಳೆಲ್ಲರೂ ಒಟ್ಟಿಗೆ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸುವ ವರ್ಷಾವಧಿ ಜಾತ್ರೆಯಾಗಿದೆ. ವರ್ಷಂಪ್ರತಿ ಏಪ್ರಿಲ್ 1ನೇ ತಾರೀಕಿಗೆ ವೃಷಭ ಲಗ್ನದಲ್ಲಿ ಬಾಳೆಗೊನೆ ಕಡಿದು ಜಾತ್ರೆಯ ತಯಾರಿಯನ್ನು ಶುರು ಮಾಡುತ್ತಾರೆ. 10ನೇ ತಾರೀಕಿನಂದು ಬೆಳಿಗ್ಗೆ ವೃಷಭ ಲಗ್ನದಲ್ಲಿ ಧ್ವಜಸ್ತಂಭಕ್ಕೆ ಕೊಡಿ ಏರಿಸಿ ಜಾತ್ರೆಗೆ ಚಾಲನೆ ನೀಡಲಾಗುತ್ತದೆ. ಇಂದಿನ ಧ್ವಜಾರೋಹಣದೊಂದಿಗೆ 11 ದಿನಗಳ ಜಾತ್ರೆಯ ಕಾರ್ಯಕಲಾಪಗಳು ಪ್ರಾರಂಭವಾಗುತ್ತವೆ. ರಾತ್ರಿ ಜಾತ್ರೆಗೆ ಅಂಕುರಾರ್ಪಣೆ ಮತ್ತು ಬಲಿ ಉತ್ಸವವೂ ನಡೆಯುತ್ತದೆ. ಧ್ವಜಸ್ತಂಭಕ್ಕೆ ಕೊಡಿ ಏರಿಸುವ ಚೆಲುವು ಕೂಡ ಬಹಳ ಅನನ್ಯವಾದುದು. ದೇವಳದ ಜಾತ್ರೆಯಲ್ಲಿ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳು ಅನುವಂಶೀಯವಾಗಿ ಬಂದಿವೆ. ಈಗಲೂ ಅವರವರ ಸಮುದಾಯಕ್ಕೆ ಸಂದ ಮನ್ನಣೆ, ಗೌರವಗಳನ್ನು ನೀಡಿ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಜಾತ್ರೆಗೆ ಕೊಡಿ ಏರಿದ ಮೇಲೆ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರನ ಜಾತ್ರೆಯ ಸಂಭ್ರಮವೇ ತುಂಬಿಬಿಡುತ್ತದೆ. ಸಂತೋಷ, ಉತ್ಸಾಹ, ಉಲ್ಲಾಸಗಳ ವಿದ್ಯುತ್ ಸಂಚಾರವಾದಂತೆ ಇಡೀ ಊರಿಗೆ ಊರೇ ಸಂಭ್ರಮಿಸಿ ಪುತ್ತೂರು ಮದುಮಗಳಂತೆ ಸುಂದರವಾಗಿ ಸಿಂಗಾರಗೊಳ್ಳುತ್ತದೆ. ಮನೆಯ ಹಬ್ಬವೆಂಬಂತೆ ಜನರು ಸಂಭ್ರಮಪಟ್ಟು ಮನೆಗಳ ಮುಂದೆ ಮಾವಿನ ತಳಿರು ತೋರಣ ಕಟ್ಟಿ ಹಣತೆ ದೀಪಗಳನ್ನು ಬೆಳಗಿ ರಂಗೋಲಿಗಳಿಂದ ಪುತ್ತೂರು ದೇವನಗರಿಯಂತೆ ಭಾಸವಾಗುತ್ತದೆ. ಜಾತ್ರೆಯ ಪ್ರತಿಯೊಂದು ಆಚರಣೆಯಲ್ಲಿಯೂ ಅದರದ್ದೇ ಆದ ಮಹತ್ವವಿದೆ. ಪ್ರತಿದಿನ ಉತ್ಸವ ಪೇಟೆ ಸವಾರಿಗಳು ಮಾಡುವ ಕ್ರಮವಿದೆ. ಇಲ್ಲಿ ಉತ್ಸವಗಳಲ್ಲಿ ಪಾಲ್ಗೊಳ್ಳುವುದೇ ಭಕ್ತರ ಪಾಲಿನ ಪರಮ ಸೌಭಾಗ್ಯ. ವಸಂತ ಮಂಟಪ ಪೂಜೆ, ಕಟ್ಟೆ ಪೂಜೆ, ಚಂದ್ರಮಂಡಲ ರಥದ ಭಾಂಡಿ ಉತ್ಸವ ಎಲ್ಲವೂ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತದೆ. ಇಲ್ಲಿ ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲರೂ ಪಾಲ್ಗೊಳ್ಳುತ್ತಾರೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಎಂದರೆ ಜಾತ್ರೆಗೂ ಮೊದಲು ಆರಕ್ಷಕರಿಗೆ GT ಸಲಾಂ ಎಂಬ ಗೌರವ ಸಲ್ಲಿಸುವ ಬೇರೆಲ್ಲೂ ಕಾಣಲು ಸಿಗದ ಅರ್ಥಪೂರ್ಣ ಸಂಪ್ರದಾಯವಿದೆ. ಹೀಗೆ ಏಪ್ರಿಲ್ 10ನೇ ತಾರೀಕಿನಿಂದ ಆರಂಭಗೊಂಡ ಜಾತ್ರೆಯನ್ನು ಪುತ್ತೂರು ಆಯನ ಅಥವಾ ಆರಾಟ ಎನ್ನುತ್ತಾರೆ. ಜಾತ್ರೆಯಲ್ಲಿ ಪ್ರತಿದಿನ ದೇವರ ಪೇಟೆ ಸವಾರಿ ಇರುತ್ತದೆ. ಈ ಕ್ರಮವು ಪುತ್ತೂರಿನ ಒಂದು ವಿಶೇಷತೆಯಾಗಿದೆ. ಮಹಾಲಿಂಗೇಶ್ವರನಿಗೂ ಊರವರಿಗೂ ಭಕ್ತಿಯ ಅದ್ಭುತವಾದ ನಂಟು. ಪೇಟೆ ಸವಾರಿಗೆ, ಕಟ್ಟೆ ಪೂಜೆಗೆ ಹೊರಡುವ ದಾರಿಯಲ್ಲಿ ಸಿಗುವ ನಿಗದಿತ ಕಟ್ಟೆಗಳಲ್ಲಿ ದೇವರು ಕುಳಿತು ಪೇಟೆ ಸವಾರಿ ಸಾಗುತ್ತದೆ. ಮೊದಲೇ ನಿರ್ಧರಿಸಿಕೊಂಡಂತೆ ದಿನಕ್ಕೊಂದು ದಿಕ್ಕಿನಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ತಲೆಯ ಮೇಲಿರಿಸಿಕೊಂಡು ಸಕಲ ವಾದ್ಯ ಮೇಳದೊಂದಿಗೆ ಕಟ್ಟೆ ಪೂಜೆಯನ್ನು ಸ್ವೀಕರಿಸುತ್ತಾ ನಗರ ಸುತ್ತಿ ಭಕ್ತರನ್ನು ಹರಸುತ್ತಾ ಮತ್ತೆ ದೇವಳಕ್ಕೆ ಹಿಂತಿರುಗುವುದು ಪ್ರತಿದಿನದ ವಾಡಿಕೆಯಾಗಿದೆ. ಮೆರವಣಿಗೆಯ ಮುಂಚೂಣಿಯಲ್ಲಿ ಪತಾಕೆಗಳು, ಕೊಂಬು, ಕಹಳೆ, ಚೆಂಡೆ ಮೊದಲಾದ ಸಕಲ ವಾದ್ಯ ಮೇಳಗಳು, ತಟ್ಟೀರಾಯನ ಕುಣಿತದ ಆಕರ್ಷಣೆ, ಸಾಲು ದೀವಟಿಗೆಗಳು, ದೇವರಿಗೆ ಛತ್ರಿ ಚಾಮರ ಹಿಡಿಯುವವರು, ನಡುವೆ ದೇವರನ್ನು ತಲೆಯ ಮೇಲೆ ಹೊತ್ತುಕೊಂಡ ಬ್ರಹ್ಮಪಾತ್ರಿ
ಹಿಂಬಾಲಿಸುವ ಭಕ್ತರ ದಂಡು. ಈ ಸೊಬಗನ್ನೆಲ್ಲ ನೋಡಲು ಕಣ್ಣುಗಳೆರಡು ಸಾಲದು. 16ನೇ ತಾರೀಕಿನ ಸಣ್ಣ ತೇರಿನಂದು ರಾತ್ರಿ ಉತ್ಸವದಲ್ಲಿ ಸುಮಾರು 300ಕ್ಕೂ ಮಿಗಿಲಾಗಿ ತೆಂಗಿನ ಗರಿಯ ತೂಟೆಗಳ ಬೆಳಕಿನಲ್ಲಿ ಮಲ್ಲಿಗೆಯ ಕಂಪಿನೊಂದಿಗೆ ಬಲ್ನಾಡು ಶ್ರೀ ದಂಡನಾಯಕ ಮತ್ತು ತಂಗಿ ಉಳ್ಳಾಲ್ತಿ ಅಮ್ಮನವರ ಮಾಮೂಲಿ ಬರುವಂತಹ ಕಿರುವಾಳು ಉತ್ಸವವನ್ನು ನೋಡಿದರಷ್ಟೇ ಪುತ್ತೂರು ಜಾತ್ರೆಯ ಹಿರಿಮೆ ಗರಿಮೆಗಳು ಅರ್ಥವಾದೀತು. ದಂಡನಾಯಕ ಮತ್ತು ತಂಗಿ ಉಳ್ಳಾಲ್ತಿ ಅಮ್ಮನವರ ಭಂಡಾರದ ಜೊತೆಗೆ ಮಲರಾಯ ದೈವ ಮತ್ತು ಸತ್ಯದೇವತೆಯರೂ ಜಾತ್ರೆಗೆ ಬರುವ ಪದ್ಧತಿ ಇದೆ. ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಊರವರು ಸೇರಿ ಬ್ಯಾಂಡು, ಬಿರುದಾವಳಿ, ಕೊಂಬು, ಕಹಳೆ ಮೊದಲಾದ ಸಕಲ ವಾದ್ಯಗಳೊಂದಿಗೆ ಅಂಕದ ಕಟ್ಟೆಯಿಂದ ದೈವಗಳನ್ನು ಎದುರುಗೊಂಡು ದೇವಸ್ಥಾನಕ್ಕೆ ಕರೆತರುವುದು ಪದ್ಧತಿ. ದೇಗುಲದಲ್ಲಿ ಸೀಮೆಯ ಅರಸು ದೈವವಾದ ದಂಡನಾಯಕ ಮತ್ತು ಉಳ್ಳಾಲ್ತಿ ಅಮ್ಮನವರಿಗೆ ಜೋಗ ಬರುವುದುಂಟು. ಈ ದೈವಗಳ ಜೋಗ ಅಂದರೆ ಆವೇಶ, ಜೊತೆಗೆ ನುಡಿಯುವ ನುಡಿಗಟ್ಟುಗಳು ಎಲ್ಲವೂ ಹೃದಯಸ್ಪರ್ಶಿಯಾಗುವುದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಮಹಾಲಿಂಗೇಶ್ವರ ದೇವರ ಜಾತ್ರೆಗೆ ಭಕ್ತ ಜನಸಾಗರದ ಜೊತೆಗೆ ಗ್ರಾಮದ ದೈವಗಳಿಗೂ ಜಾತ್ರೆಯ ಆಮಂತ್ರಣ ಕೊಟ್ಟು ಕರೆಸಿ ಅವರಿಗೂ ಮನ್ನಣೆಯನ್ನು ನೀಡಿ ಗೌರವಿಸುವ ಬಹಳ ವಿಶಿಷ್ಟವಾದ ಜಾತ್ರೆ ಇದು. ಈ ದಿನದ ಸಣ್ಣ ರಥೋತ್ಸವ ಜಾತ್ರೆಯಲ್ಲಿ ಕೆರೆ ಉತ್ಸವ ಮತ್ತು ತೆಪ್ಪೋತ್ಸವಗಳ ಆಚರಣೆಗಳು ಮನಸೂರೆಗೊಳ್ಳುತ್ತವೆ. ಸ್ಥಾವರ ರೂಪದಲ್ಲಿ ಗರ್ಭಗುಡಿಯೊಳಗೆ ಕುಳಿತ ಮಹಾಲಿಂಗೇಶ್ವರನು ಜಾತ್ರೆಯ ಸಂದರ್ಭದಲ್ಲಿ ಜಂಗಮ ರೂಪಿಯಾಗಿ ಭಕ್ತರ ಮನೆಗೆ ಹೋಗಿ ದರ್ಶನ ನೀಡುವ ಬಹಳ ಅಂದವಾದ ಪರಿಕಲ್ಪನೆ ಇದು. ಪ್ರತಿ ವರ್ಷ 17ನೇ ತಾರೀಕಿನಂದು ಮಹಾಲಿಂಗೇಶ್ವರನಿಗೆ ಬ್ರಹ್ಮರಥೋತ್ಸವದ ಸಂಭ್ರಮ. ಬೆಳಿಗ್ಗೆ ದೇವರ ಉತ್ಸವ, ದಂಡನಾಯಕ ಮತ್ತು ಉಳ್ಳಾಲ್ತಿ ಅಮ್ಮನ ಭಂಡಾರದ ಸುತ್ತುಗಳು, ವಸಂತ ಮಂಟಪದಲ್ಲಿ ಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ ಮೊದಲಾದ ಸೇವೆಗಳಿರುತ್ತವೆ. ಬ್ರಹ್ಮರಥೋತ್ಸವದ ಸುಂದರ ಕ್ಷಣಗಳು ಭಕ್ತರನ್ನು ಭಾವುಕರನ್ನಾಗಿಸುತ್ತದೆ. ಈ ದಿನ ರಾತ್ರಿ ಪುತ್ತೂರು ಬೆಡಿ ಎಂದೇ ಖ್ಯಾತಿ ಪಡೆದ ಕಣ್ಮನ ಸೆಳೆಯುವ ಸುಡುಮದ್ದಿನ ರೋಚಕ ಪ್ರದರ್ಶನ ನೋಡುಗರನ್ನು ರಂಜಿಸುತ್ತದೆ. ದಿವ್ಯ ಬ್ರಹ್ಮರಥವನ್ನೇರಿ ಕುಳಿತ ಶ್ರೀ ಮಹಾಲಿಂಗೇಶ್ವರನು ಪ್ರಸನ್ನನಾಗಿ ಭಕ್ತರನ್ನು ಅನುಗ್ರಹಿಸುತ್ತಾನೆ. ರಥಬೀದಿಯಲ್ಲಿ ಸಾಗಿ ಬರುವ ಸಾಲಂಕೃತವಾದ ತೇರು ದೇವರ ನಡೆದೇಗುಲದಂತೆ ಕಾಣಿಸುತ್ತದೆ. ವರ್ಷವಿಡೀ ಭಕ್ತರು ದೇಗುಲಕ್ಕೆ ಬಂದರೆ ಜಾತ್ರೆಯ ಸಮಯದಲ್ಲಿ ದೇವರನ್ನು ಹತ್ತಿರದಿಂದ ನೋಡುವ ಭಾಗ್ಯ ಭಕ್ತ ಜನರದ್ದು.
ರಾತ್ರಿ ಮಹಾಲಿಂಗೇಶ್ವರ ದೇವರು ಬ್ರಹ್ಮರಥವನ್ನೇರಿದ ಮೇಲೆ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳನ್ನು ಬೀಳ್ಕೊಡುವ ಕಾರ್ಯಕ್ರಮವಿರುತ್ತದೆ. ಜಾತ್ರೆಯಲ್ಲಿ ದೇವರು ಮತ್ತು ದೈವಗಳ ಪರಸ್ಪರ ಗೌರವ ಕೊಟ್ಟು ಪಡೆಯುವ ಸಂಪ್ರದಾಯಗಳು ಅರ್ಥಪೂರ್ಣವಾಗಿವೆ. ನಂತರ ದೇವರ ಶಯನ, ಮರುದಿನ ಬೆಳಿಗ್ಗೆ ಕವಾಟೋದ್ಘಾಟನೆ, ಸಂಜೆ ದೇವರು ವೀರಮಂಗಲ ಕೆರೆಗೆ ಅವಭೃತ ಸ್ನಾನಕ್ಕೆ ಹೋಗುವ ಸಂಭ್ರಮ. ಮಾರ್ಗ ಮಧ್ಯದಲ್ಲಿರುವ ನಗರದ ಪ್ರಸಿದ್ಧ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಮೆರವಣಿಗೆ ಮತ್ತೆ ಮುಂದುವರಿಯುತ್ತದೆ. ಹೀಗೆ ಪುತ್ತೂರು ಜಾತ್ರೆಯಲ್ಲಿ 10 ಹಲವು ವಿಶೇಷವಾದ ಕಾರ್ಯಕ್ರಮಗಳಿವೆ. ಎಲ್ಲವೂ ಒಂದಕ್ಕಿಂತ ಒಂದು ಚಂದ. ದೇವಸ್ಥಾನದಿಂದ ಸುಮಾರು 15 ಕಿಲೋಮೀಟರ್ ದೂರದ ವೀರಮಂಗಲಕ್ಕೆ ಹೋಗುವ ದಾರಿಯುದ್ದಕ್ಕೂ ಕಟ್ಟೆ ಪೂಜೆಗಳನ್ನು ಸ್ವೀಕರಿಸಿ ಕುಮಾರಧಾರಾ ನದಿಯಲ್ಲಿ ದೇವರು ಅವಭೃತ ಸ್ನಾನ ಮಾಡುತ್ತಾರೆ. ದೇವರ ಜಳಕ ಮುಗಿಯುವಾಗ ಉಷಾಕಾಲ ಸನ್ನಿಹಿತವಾಗುತ್ತದೆ. ಅಲ್ಲಿಂದ ದೇವರನ್ನು ತಲೆಯ ಮೇಲಿರಿಸಿಕೊಂಡು ಎಲ್ಲಿಯೂ ನಿಲ್ಲದೆ ಅಷ್ಟು ದೂರವನ್ನು ಓಡಿಕೊಂಡೇ ಕ್ರಮಿಸಿ ದೇವಸ್ಥಾನಕ್ಕೆ ಮರಳಿ ಬರುವುದು ಜಾತ್ರೆಯ ವಿಶೇಷತೆಯಾಗಿದೆ. ಇದು ಮಹಾಮಹಿಮಾನ್ವಿತ ಮಹಾಲಿಂಗೇಶ್ವರನ ಕೃಪೆಯಿಂದ ಮಾತ್ರ ಸಾಧ್ಯ. 19ನೇ ತಾರೀಕಿನಂದು ಬೆಳಿಗ್ಗೆ ಧ್ವಜಾವರೋಹಣದೊಂದಿಗೆ ಜಾತ್ರೆಯ ಉತ್ಸವಗಳು ಮುಗಿದಂತೆ. ರಾತ್ರಿ ಚೂರುಳೋತ್ಸವ ಮತ್ತು ವಸಂತ ಪೂಜೆ, ಕ್ಷೇತ್ರ ದೈವ ಹುಲಿ ಭೂತ ರಕ್ತೇಶ್ವರಿ ನೇಮ ನಡೆದು 20ನೇ ತಾರೀಕಿನಂದು ಸಂಪ್ರೋಕ್ಷಣೆ, ರಾತ್ರಿ ಮಂತ್ರಾಕ್ಷತೆ, ರಾತ್ರಿ ಪಂಜುರ್ಲಿ ಹಾಗೂ ಇತರ ದೈವಗಳ ನೇಮದೊಂದಿಗೆ ಜಾತ್ರೆ ಸಂಪನ್ನಗೊಳ್ಳುತ್ತದೆ. ಪುತ್ತೂರು ಜಾತ್ರೆಯು ಮಹಾಲಿಂಗೇಶ್ವರ, ಆತನ ಸಹಪರಿವಾರ, ದೈವ ಭೂತಗಣಗಳು, ಬಲ್ನಾಡ ದಂಡನಾಯಕ, ಉಳ್ಳಾಲ್ತಿ ಅಮ್ಮನವರು ಎಲ್ಲರೂ ಸೇರಿಕೊಂಡು ಸಂಭ್ರಮಿಸುವ ಬಹಳ ವಿಶಿಷ್ಟವಾದ ಧರ್ಮಜಾತ್ರೆಯಾಗಿದೆ. ಮಹಾಲಿಂಗೇಶ್ವರ ದೇವರ ಧರ್ಮ ಸಾಮ್ರಾಜ್ಯದ 10 ದಿನಗಳ ಜಾತ್ರೆ ಎಂದರೆ ಪುತ್ತೂರಿನ ಜನರ ಜೀವನದ ಚೈತನ್ಯವೇ ಆಗಿದೆ. ಆತ್ಮೀಯರೇ, ಪುತ್ತೂರು ಮಹಾಲಿಂಗೇಶ್ವರನ ವರ್ಷಾವಧಿ ಜಾತ್ರೆಯ ಕಿರುಚಿತ್ರಣವಿದು. ಜಾತ್ರೆಯಲ್ಲಿ ತೆಗೆದ ನನ್ನ ವಿಡಿಯೋಗಳು ಜೊತೆಗೆ ಹಲವು ಕಲಾವಿದರು ತೆಗೆದ ಜಾತ್ರೆಯ ಅಪ್ರತಿಮ ಸುಂದರವಾದ ಕೆಲವು ಛಾಯಾಚಿತ್ರಗಳನ್ನು ವಿಡಿಯೋದಲ್ಲಿ ಬಳಸಿಕೊಂಡಿದ್ದೇನೆ. ಜಾತ್ರೆಯ ಸುಂದರ ಚಿತ್ರಣವನ್ನು ಸೆರೆ ಹಿಡಿದ ಕಲಾವಿದರೆಲ್ಲರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಜಾತ್ರೆಯ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪುತ್ತೂರು ಮಹಾಲಿಂಗೇಶ್ವರನ ಅನುಗ್ರಹ ಎಲ್ಲರಿಗೂ ದೊರೆಯಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.